ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಹನಿ ಕೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಅದಕ್ಕೆ ಏನೇನು ಸಾಮಗ್ರಿಗಳು ಹಾಕ್ತಾರೆ ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ತೊಗೊಂಡಿರೋದು ಹಾಲು ಅರ್ಧ ಕಪ್ಪು, ಮುಕ್ಕಾಲು ಕಪ್ಪು ಸಕ್ಕರೆ ಪೌಡ್ರು, 2 ಮೊಟ್ಟೆ, ಮೈದಾ ಹಿಟ್ಟು 1 ಕಪ್ಪು, ವೆನಿಲಾ ಎಸೆನ್ಸ್ 1 ಸ್ಪೂನು, 4 ಸ್ಪೂನು ಸನ್ಫ್ಲವರ್ ಆಯಿಲು, 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, 1/4 ಸ್ಪೂನು ಬೇಕಿಂಗ್ ಸೋಡಾ, ವಿನಿಗರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಕಿಸಾನ್ ಜಾಮ್ ತೊಗೊಂಡಿದ್ದೀನಿ, ಕೋಕೋ ಪೌಡ್ರು ತೊಗೊಂಡಿದ್ದೀನಿ. ಯಾವ ಥರ ಮಾಡೋದು ತೋರಿಸ್ತೀನಿ ಬನ್ನಿ. ಒಂದು ಬೌಲ್ ತೊಗೊಂಡು ಬೌಲ್ಗೆ 2 ಮೊಟ್ಟೆ ಹಾಕ್ಕೊಂಡು ಸನ್ಫ್ಲವರ್ ಆಯಿಲು ಅದರೊಳಗೆ ಹಾಕ್ಕೊಂಡು ಬ್ಲೆಂಡಿಂಗ್ ಮಿಷನಲ್ಲಿ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಯಾವ ಥರ ಅಂದರೆ ಕ್ರೀಮಿ ಥರ ಇರಬೇಕು ಬ್ಲೆಂಡ್ ಮಾಡಿರೋದು. ಅದಾದಮೇಲೆ ವೆನಿಲಾ ಎಸೆನ್ಸು ಮತ್ತು ವಿನಿಗರು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಮತ್ತು ಬ್ಲೆಂಡಿಂಗ್ ಮಿಷನ್ನಲ್ಲಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಆನಂತರ ಒಂದು ಜರಡಿ ತಗೊಂಡು ಮೈದಾ ಹಿಟ್ಟು, ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ನೀಟಾಗಿ ಜರಡಿ ಮಾಡಿ ಹಾಕ್ಕೊಬೇಕು. ನೀಟಾಗಿ ಬ್ಲೆಂಡಿಂಗ್ ಮಿಷನಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಗಟ್ಟಿ ಅಂತ ಏನಾರು ಅನಿಸಿದ್ರೆ ಹಾಲು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೋಬೋದು. ಅದಾದಮೇಲೆ ಒಂದು ಬ್ಯಾಟರ್ಗೆ ಬೆಣ್ಣೆ ಇಲ್ಲ ತುಪ್ಪ ಹಚ್ಕೊಂಡು ಬಟರ್ ಪೇಪರ್ ಹಾಕ್ಕೊಂಡು ನಾವೇನು ಇದು ಮಾಡ್ಕೊಂಡು ಇಡ್ತೇವೆ ಹಿಟ್ಟನ್ನ ಅದ್ರೊಳಗೆ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ. ಅದು ಬಬಲ್ಸ್ ಏನಾರು ಇದ್ದರೆ ಅದು ನೀಟಾಗಿ ಒಳಗೆಲ್ಲ ಕ್ಲೀನಾಗಿ ಕೂರಲಿ ಅಂತ. ನಾನಿವತ್ತು ಮಾಡ್ತಾ ಇರೋದು ಹಂಚ್ ಮೇಲೆ, ಓವನ್ ಇಲ್ದಂಗೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಬ್ಯಾಟರ್ ಇಟ್ಟು ಮುಚ್ತಾ ಇದ್ದೀನಿ. ಒಂದು 35 ನಿಮಿಷ ಬೇಯಬೇಕು. 35 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಅದನ್ನು ಆಗಿದೆ ಇಲ್ವಾ ಅಂತ ಒಂದು ಕಡ್ಡಿನಲ್ಲಿ ಚುಚ್ಚಿಬಿಟ್ಟು ಚೆಕ್ ಮಾಡಬೇಕು. ಅದು ನೀಟಾಗಿ ಬರೀ ಕಡ್ಡಿನೇ ಬಂತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಪಕ್ಕದಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪು ಇಲ್ಲ ಮುಕ್ಕಾಲು ಕಪ್ ಸಕ್ಕರೆ ಹಾಕಿ ರೆಡ್ ಫುಡ್ ಕಲರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಕುದಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ಒಂದು ಬೌಲಿಗೆ ಕಿಸಾನ್ ಜಾಮ್ ಹಾಕ್ಕೊಂಡು ನೀಟಾಗಿ ಜೆಲ್ ಟೈಪ್ ಬರೋ ಥರ ಚೆನ್ನಾಗಿ ಕ್ರೀಮ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಕಡೆ ಏನು ಕೇಕ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಒಂದು ಲೆವೆಲಿಗೆ ಬೇಕು ಅಂದರೆ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ನಾನು ಒಂದು ಲೆವೆಲಿಗೆ ಮಾಡಬೇಕು ಅಂತ ನೀಟಾಗಿ ಒಂದು ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೈಡೆಲ್ಲನೂ ಕಟ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವೇನು ಸೈಡಲ್ಲಿ ಜೆಲ್ಲಿ ಥರ ಕಿಸಾನ್ ಜಾಮ್ ಮಾಡ್ಕೊಂಡಿದ್ದೀವೋ ಅದನ್ನ ಮೇಲೆ ಹಾಕ್ಕೊಂಡು ನೀಟಾಗಿ ಹಚ್ಚಬೇಕು. ಹಚ್ಚಿ ಆದಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನಿಮಗೆ ರೌಂಡ್ ಬೇಕಾದ್ರೆ ರೌಂಡು ಇಲ್ಲ ಬಾಕ್ಸ್ ಆದರೂ ಓಕೆ. ಕಟ್ ಮಾಡಿ ಇಟ್ಕೊಂಡು ಕ್ರೀಮ್ನಲ್ಲಿ ಮೊದಲನೇದಾಗಿ ಸಿರಮ್ ಮಾಡ್ಕೊಂಡಿರೋದನ್ನ ಸಿರಮ್ನ ಡಿಪ್ ಮಾಡ್ಕೋಬೇಕು. ಕೇಕು ಫುಲ್ ಹಚ್ಚಬಾರ್ದು. ಯಾವ ಥರ ಅಂದರೆ ಮೇಲೆ ಹಚ್ಚಿರೋ ಕ್ರೀಮು ಒಳಗೆ ಮುಳುಗಬಾರ್ದು. ಬರೀ ಬ್ರೆಡ್ ಮಾತ್ರ ಅದರೊಳಗೆ ಡಿಪ್ ಮಾಡಬೇಕು. ಅದಾದ ನಂತರ ನಾನು ಕ್ರೀಮ್ನಲ್ಲಿ ಮೇಲೆ ಡೆಕೋರೇಷನ್ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲೇ ಚೆರಿ ಇತ್ತು, ಅದನ್ನು ಮೇಲಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಮ್ಮ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.